ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ 109 ವರ್ಷದ ಹಳೆಯದಾದ ಕಟ್ಟಡದ ಮೇಲೆ ವಕ್ಫ್ ಬೋರ್ಡ್ ಕರಿನೆರಳು ಬಿದ್ದಿದೆ. ಕಡಬದ ನಾರಾಯಣ ಶೆಟ್ಟರ್ ಧರ್ಮ ಸ್ಟೂಡೆಂಟ್ ಹೋಮ್ ಬಿಸ್ಮಿಲ್ಲಾ ಶಾ ಖಾದ್ರಿ ಮಕಾನ್ ಎಂಬುವವರಿಗೆ ಸೇರಿದ 3268 ಚದರ ಅಡಿ ಆಸ್ತಿ ಒತ್ತುವರಿ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮೇ 9ರೊಳಗೆ ಉತ್ತರ ಕೊಡುವಂತೆ ನೋಟಿಸ್ ನೀಡಿದೆ. ಕಡಬದ ನಾರಾಯಣ ಶೆಟ್ಟರ ಧರ್ಮ ಸ್ಟೂಡೆಂಟ್ ಹೋಮ್ 1916ರಲ್ಲಿ ಕಟ್ಟಡದ ಉದ್ಘಾಟನೆಗೊಂಡಿದೆ. ಇದರ ಶಿಲಾಫಲಕ ಕಟ್ಟಡದ ಆವರಣದಲ್ಲಿದೆ. ವಕ್ಫ್ ಬೋರ್ಡ್ ನೀಡಿರುವ ನೋಟಿಸ್ಗೆ ವಿವಿಧ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸಿದ್ದು, ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ 109 ವರ್ಷದ ಹಳೆಯದಾದ ಕಟ್ಟಡದ ಮೇಲೆ ವಕ್ಫ್ ಬೋರ್ಡ್ ಕರಿನೆರಳು ಬಿದ್ದಿದೆ. ಕಡಬದ ನಾರಾಯಣ ಶೆಟ್ಟರ್ ಧರ್ಮ ಸ್ಟೂಡೆಂಟ್ ಹೋಮ್ ಬಿಸ್ಮಿಲ್ಲಾ ಶಾ ಖಾದ್ರಿ ಮಕಾನ್ ಎಂಬುವವರಿಗೆ ಸೇರಿದ 3268 ಚದರ ಅಡಿ ಆಸ್ತಿ ಒತ್ತುವರಿ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮೇ 9ರೊಳಗೆ ಉತ್ತರ ಕೊಡುವಂತೆ ನೋಟಿಸ್ ನೀಡಿದೆ. ಕಡಬದ ನಾರಾಯಣ ಶೆಟ್ಟರ ಧರ್ಮ ಸ್ಟೂಡೆಂಟ್ ಹೋಮ್ 1916ರಲ್ಲಿ ಕಟ್ಟಡದ ಉದ್ಘಾಟನೆಗೊಂಡಿದೆ. ಇದರ ಶಿಲಾಫಲಕ ಕಟ್ಟಡದ ಆವರಣದಲ್ಲಿದೆ. ವಕ್ಫ್ ಬೋರ್ಡ್ ನೀಡಿರುವ ನೋಟಿಸ್ಗೆ ವಿವಿಧ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸಿದ್ದು, ಶುಕ್ರವಾರ ಪ್ರತಿಭಟನೆ ನಡೆಸಲಿವೆ. ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ 109 ವರ್ಷದ ಹಳೆಯದಾದ ಕಟ್ಟಡದ ಮೇಲೆ ವಕ್ಫ್ ಬೋರ್ಡ್ ಕರಿನೆರಳು ಬಿದ್ದಿದೆ. ಕಡಬದ ನಾರಾಯಣ ಶೆಟ್ಟರ್ ಧರ್ಮ ಸ್ಟೂಡೆಂಟ್ ಹೋಮ್ ಬಿಸ್ಮಿಲ್ಲಾ ಶಾ ಖಾದ್ರಿ ಮಕಾನ್ ಎಂಬುವವರಿಗೆ ಸೇರಿದ 3268 ಚದರ ಅಡಿ ಆಸ್ತಿ ಒತ್ತುವರಿ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮೇ 9ರೊಳಗೆ ಉತ್ತರ ಕೊಡುವಂತೆ ನೋಟಿಸ್ ನೀಡಿದೆ. ಕಡಬದ ನಾರಾಯಣ ಶೆಟ್ಟರ ಧರ್ಮ ಸ್ಟೂಡೆಂಟ್ ಹೋಮ್ 1916ರಲ್ಲಿ ಕಟ್ಟಡದ ಉದ್ಘಾಟನೆಗೊಂಡಿದೆ. ಇದರ ಶಿಲಾಫಲಕ ಕಟ್ಟಡದ ಆವರಣದಲ್ಲಿದೆ. ವಕ್ಫ್ ಬೋರ್ಡ್ ನೀಡಿರುವ ನೋಟಿಸ್ಗೆ ವಿವಿಧ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸಿದ್ದು, ಶುಕ್ರವಾರ ಪ್ರತಿಭಟನೆ ನಡೆಸಲಿವೆ. ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ 109 ವರ್ಷದ ಹಳೆಯದಾದ ಕಟ್ಟಡದ ಮೇಲೆ ವಕ್ಫ್ ಬೋರ್ಡ್ ಕರಿನೆರಳು ಬಿದ್ದಿದೆ. ಕಡಬದ ನಾರಾಯಣ ಶೆಟ್ಟರ್ ಧರ್ಮ ಸ್ಟೂಡೆಂಟ್ ಹೋಮ್ ಬಿಸ್ಮಿಲ್ಲಾ ಶಾ ಖಾದ್ರಿ ಮಕಾನ್ ಎಂಬುವವರಿಗೆ ಸೇರಿದ 3268 ಚದರ ಅಡಿ ಆಸ್ತಿ ಒತ್ತುವರಿ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮೇ 9ರೊಳಗೆ ಉತ್ತರ ಕೊಡುವಂತೆ ನೋಟಿಸ್ ನೀಡಿದೆ. ಕಡಬದ ನಾರಾಯಣ ಶೆಟ್ಟರ ಧರ್ಮ ಸ್ಟೂಡೆಂಟ್ ಹೋಮ್ 1916ರಲ್ಲಿ ಕಟ್ಟಡದ ಉದ್ಘಾಟನೆಗೊಂಡಿದೆ. ಇದರ ಶಿಲಾಫಲಕ ಕಟ್ಟಡದ ಆವರಣದಲ್ಲಿದೆ. ವಕ್ಫ್ ಬೋರ್ಡ್ ನೀಡಿರುವ ನೋಟಿಸ್ಗೆ ವಿವಿಧ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸಿದ್ದು, ಶುಕ್ರವಾರ ಪ್ರತಿಭಟನೆ ನಡೆಸಲಿವೆ. ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ 109 ವರ್ಷದ ಹಳೆಯದಾದ ಕಟ್ಟಡದ ಮೇಲೆ ವಕ್ಫ್ ಬೋರ್ಡ್ ಕರಿನೆರಳು ಬಿದ್ದಿದೆ. ಕಡಬದ ನಾರಾಯಣ ಶೆಟ್ಟರ್ ಧರ್ಮ ಸ್ಟೂಡೆಂಟ್ ಹೋಮ್ ಬಿಸ್ಮಿಲ್ಲಾ ಶಾ ಖಾದ್ರಿ ಮಕಾನ್ ಎಂಬುವವರಿಗೆ ಸೇರಿದ 3268 ಚದರ ಅಡಿ ಆಸ್ತಿ ಒತ್ತುವರಿ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮೇ 9ರೊಳಗೆ ಉತ್ತರ ಕೊಡುವಂತೆ ನೋಟಿಸ್ ನೀಡಿದೆ. ಕಡಬದ ನಾರಾಯಣ ಶೆಟ್ಟರ ಧರ್ಮ ಸ್ಟೂಡೆಂಟ್ ಹೋಮ್ 1916ರಲ್ಲಿ ಕಟ್ಟಡದ ಉದ್ಘಾಟನೆಗೊಂಡಿದೆ. ಇದರ ಶಿಲಾಫಲಕ ಕಟ್ಟಡದ ಆವರಣದಲ್ಲಿದೆ. ವಕ್ಫ್ ಬೋರ್ಡ್ ನೀಡಿರುವ ನೋಟಿಸ್ಗೆ ವಿವಿಧ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸಿದ್ದು, ಶುಕ್ರವಾರ ಪ್ರತಿಭಟನೆ ನಡೆಸಲಿವೆ. ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ 109 ವರ್ಷದ ಹಳೆಯದಾದ ಕಟ್ಟಡದ ಮೇಲೆ ವಕ್ಫ್ ಬೋರ್ಡ್ ಕರಿನೆರಳು ಬಿದ್ದಿದೆ. ಕಡಬದ ನಾರಾಯಣ ಶೆಟ್ಟರ್ ಧರ್ಮ ಸ್ಟೂಡೆಂಟ್ ಹೋಮ್ ಬಿಸ್ಮಿಲ್ಲಾ ಶಾ ಖಾದ್ರಿ ಮಕಾನ್ ಎಂಬುವವರಿಗೆ ಸೇರಿದ 3268 ಚದರ ಅಡಿ ಆಸ್ತಿ ಒತ್ತುವರಿ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮೇ 9ರೊಳಗೆ ಉತ್ತರ ಕೊಡುವಂತೆ ನೋಟಿಸ್ ನೀಡಿದೆ. ಕಡಬದ ನಾರಾಯಣ ಶೆಟ್ಟರ ಧರ್ಮ ಸ್ಟೂಡೆಂಟ್ ಹೋಮ್ 1916ರಲ್ಲಿ ಕಟ್ಟಡದ ಉದ್ಘಾಟನೆಗೊಂಡಿದೆ. ಇದರ ಶಿಲಾಫಲಕ ಕಟ್ಟಡದ ಆವರಣದಲ್ಲಿದೆ. ವಕ್ಫ್ ಬೋರ್ಡ್ ನೀಡಿರುವ ನೋಟಿಸ್ಗೆ ವಿವಿಧ ಸಂಘಟನೆಗಳ ಆಕ್ರೋಶ ವ್ಯಕ್ತಪಡಿಸಿದ್ದು, ಶುಕ್ರವಾರ ಪ್ರತಿಭಟನೆ ನಡೆಸಲಿವೆ.